ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಕೋಟೆಯ ಮೇಲೆ ಸೂರ್ಯಕಿರಣ್ ವಿಮಾನಗಳಿಂದ ಆಕರ್ಷಕ ಏರ್ ಶೋನಲ್ಲಿ 9 ಸೂರ್ಯಕಿರಣ್ ವಿಮಾನಗಳು ವಿವಿಧ ರೀತಿಯಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರ ಕಣ್ಮನ ಸೆಳೆದವು. ನವದಗಿರಿ ಶುಕ್ಲತೀರ್ಥ ಮಂದಿರದಲ್ಲಿ ಜರುಗಿದ ಜಿಲ್ಲಾ ಜನಪದ ಉತ್ಸವಗಳು ಭಾವೈಕ್ಯತೆ ಸಾರುತ್ತವೆ. ಪ್ರೊಫೆಸರ್ BS ಬಿರಾದರ್. ನಾಳೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮದಿನ. ಪತ್ರಿಕಾಗೋಷ್ಠಿಯಲ್ಲಿ ನಾಗೇಶ್ ಚಿನ್ನಾರೆಡ್ಡಿ ಅವರು ಮಾತನಾಡುತ್ತಾ ಹೇಳಿದರು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ತುಂಗ ಅವರ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಅವರಿಗೆ ಪಕ್ಷದ ಧ್ವಜ ನೀಡಿ ಪ್ರಮಾಣ ಪತ್ರ ನೀಡಿ ಬರಮಾಡಿಕೊಂಡರು. ಇಂದು ಬೀದರ್ ನಗರದಲ್ಲಿ ಜಾನಪದ ಉತ್ಸವ ಹಾಗೂ ನಮ್ಮೂರ ನವದಗಿರಿ ಕಳಸ ಮೆರವಣಿಗೆ ನಡೆಯಿತು. ಪುರವಂತಿಕೆ, ಡೊಳ್ಳು ಕುಣಿತ, ಲಂಬಾಣಿ ನೃತ್ಯ, ಹಳಿಗೆ ನೋಡುಗರ ಕಣ್ಮನ ಸೆಳೆದವು. ಮೆರವಣಿಗೆಗೆ ಅಶೋಕ್ ಹೆಬ್ಬಾಳೆ ಅವರು ಚಾಲನೆ ನೀಡಿದ್ದರು. ಬೀದರ್ನ ರೇವಪ್ಪಯ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷ ರಮೇಶ್ ಮಠಪತಿ ಮಾತನಾಡಿದ್ದರು. ಬಸವೇಶ್ವರ ಸಂಘ ಸದಸ್ಯರಿಗೆ ಶೇಕಡಾ 25% ಲಾಭಾಂಶ. ಸುದ್ದಿಯ ವಿವರಗಳು. ಭಾರತೀಯ ವಾಯುಪಡೆ ಬೀದರ್ನ ಸೂರ್ಯಕಿರಣ್ ವಿಮಾನಗಳ ಏರೋಬ್ಯಾಟಿಕ್ ಟೀಮ್ನಿಂದ ಬೀದರ್ ಕೋಟೆಯ ಮೇಲೆ ಆಕರ್ಷಕ ಏರ್ ಶೋ ಜರುಗಿತು. ಸೂರ್ಯಕಿರಣ್ ವಿಮಾನಗಳ ಟೀಮ್ ಲೀಡರ್ ಗ್ರೂಪ್ ಕ್ಯಾಪ್ಟನ್ ಗುರುಪ್ರೀತ್ ಸಿಂಗ್ ಧಿಲೋ ನೇತೃತ್ವದಲ್ಲಿ ನಡೆದ ಏರ್ ಶೋ ಕಾರ್ಯಕ್ರಮದಲ್ಲಿ 9 ಸೂರ್ಯಕಿರಣ್ ವಿಮಾನಗಳು ವಿವಿಧ ರೀತಿಯಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರ ಕಣ್ಮನ ಸೆಳೆದವು. ಬೀದರ್ ಕೋಟೆಯ ಮೇಲೆ ಲೋಹದ ಹಕ್ಕಿಗಳ ಕಲರವ ಮತ್ತು ಕಸರತ್ತು ನೋಡಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸರ್ಕಾರ ನೌಕರರು ಖುಷಿಪಟ್ಟಿದ್ದು, ಸೂರ್ಯಕಿರಣ್ ವಿಮಾನಗಳು ಆಕಾಶದಲ್ಲಿ ಮೇಲಿನಿಂದ ಕೆಳಗೆ ಪರಸ್ಪರ ಒಂದನ್ನೊಂದು ಎದುರಿಗೆ ಕ್ರಾಸಿಂಗ್, ಬ್ಯಾರಲ್ ರೋಲ್, ರಾಷ್ಟ್ರಧ್ವಜದ ಕೇಸರಿ, ಬಿಳಿ, ಹಸಿರು ಬಣ್ಣದ ಚಿತ್ರಗಳನ್ನು ಬಿಡಿಸುವ ಮೂಲಕ ನೋಡುಗರನ್ನ ಮೂಕ ವಿಸ್ಮೃತರನ್ನಾಗಿ ಮಾಡುವ ಮೂಲಕ ಆಕಾಶದಲ್ಲಿ ಚಿತ್ತಾರಗಳನ್ನು ಮೂಡಿಸಿದ್ದವು. ಕೆಲವೊಂದು ಸಲ ಒಂಟಿಯಾಗಿ, ಜೋಡಿಯಾಗಿ ಮತ್ತು ತಂಡವಾಗಿ ಬರುತ್ತಿದ್ದ ವಿಮಾನಗಳು ಯಾವ ದಿಕ್ಕಿನಿಂದ ವಿಮಾನಗಳು ಆಕಾಶದಲ್ಲಿ ಬರುತ್ತವೆ ಎನ್ನುವುದನ್ನು ಜನರು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು. 1996ರಲ್ಲಿ ಆರಂಭಿಸಲಾದ ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮ್ ವಿಮಾನಗಳು ಇಲ್ಲಿಯವರೆಗೆ ಭಾರತ ಮಾತ್ರವಲ್ಲದೆ ಶ್ರೀಲಂಕಾ, ಸಿಂಗಾಪುರ್, ದುಬೈ ಸೇರಿದಂತೆ ಇತರೆ ದೇಶಗಳಲ್ಲಿ 600ಕ್ಕಿಂತಲೂ ಹೆಚ್ಚಿನ ಪ್ರದರ್ಶನಗಳನ್ನು ನೀಡಿವೆ. 9 ವಿಮಾನಗಳ ಈ ಏರ್ಕ್ರಾಫ್ಟ್ ಟೀಮ್ ಇಡೀ ಏಷ್ಯಾ ಖಂಡದ ಭಾರತದಲ್ಲಿ ಮಾತ್ರ ಇರುವುದು. ಈ ಲೋಹದ ಹಕ್ಕಿಗಳು ಆಕಾಶದಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿದ್ದವು. ಸೆಪ್ಟೆಂಬರ್ 21ರಂದು ಶನಿವಾರ ಬೀದರ್ ಕೋಟೆಯ ಮೇಲೆ ಏರ್ ಶೋ ಕಾರ್ಯಕ್ರಮ ಬೀದರ್ ನಗರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಹೆಚ್ಚಿನ ಜನರು ಈ ಏರ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಆನಂದವನ್ನು ಸವಿದರು. ಏರ್ ಶೋ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಏರ್ಫೋರ್ಸ್ ಸ್ಟೇಷನ್ ಬೀದರ್ನ ಕಮಾಂಡರ್ ಪರಾಗ್ ಲಾಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವನ್ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು, ಏರ್ಫೋರ್ಸ್ ಸ್ಟೇಷನ್ ಬೀದರ್ ಅಧಿಕಾರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು, ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. वायुसेना जानी जाती है अपने अनुशासन, एकाग्रता और कार्यकुशलता के लिए और आज सूर्यकिरण एरोबैटिक टीम इसी हुनर को दर्शाएगी. So ladies and gentlemen, please welcome the ambassadors of the Indian Air Force, the Suryakiran Aerobatic Team.
मेहमान आता नजर आए तो एक हाथ। Are you ready? In 3, 2, 1, here we go! Instagram, Facebook, Twitter and YouTube. Our social media handle is Suryakiran_. ಎಲ್ಲ ಆಫೀಸರ್ಗಳು ಏರ್ಫೋರ್ಸ್ ಆಫೀಸರ್ಗಳು ಮತ್ತು ಏರ್ಫೋರ್ಸ್ ಸ್ಕೂಲ್ ಹಾಗೂ ಇತರೆ ನಮ್ಮ ಜಿಲ್ಲೆದು ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಇಲ್ಲಿ ಬಂದು ಅದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ತುಂಬ ಸಕ್ಸಸ್ಫುಲ್ ಆಗಿ ಆಯೋಜನೆ ಆಯಿತು. ನಮ್ಮ ADC ಮತ್ತು SP CO ASP ಅವರು ಎಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ ಮತ್ತು ಏರ್ಫೋರ್ಸ್ ಸ್ಟೇಷನ್ ದವರಿಗೂ ಕೂಡ ತುಂಬ ಅಭಿನಂದನೆಗಳು ಮತ್ತು ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇವತ್ತು ಏರ್ಫೋರ್ಸ್ ಅವರು ಆಯೋಜಿಸಿದ್ದ ಏರ್ ಶೋಗೆ ನಾವೆಲ್ಲರೂ ಹಾಜರಾಗಿದ್ದೇವೆ. ಎಲ್ಲ ಆಫೀಸರ್ಸು, ರೆವಿನ್ಯೂ ಅಥಾರಿಟೀಸು, ಟ್ರಾಫಿಕ್ ಪೊಲೀಸರು ಎಲ್ಲರೂ ಏರ್ಫೋರ್ಸ್ ಅವರಿಗೆ ಬೆಂಬಲ ನೀಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಪ್ರೇರೇಪಿತವಾಗಿದೆ. ಒಂಥರ ನ್ಯಾಷನಾಲಿಟಿ, ಭಾರತ ದೇಶದ ಬಗ್ಗೆ ಹೆಮ್ಮೆ ಪಡುವಂತಹ ಏರ್ ಶೋ ಇವತ್ತು ನಿರ್ವಹಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದದಿಂದ ಅಂಥದ್ದೇನು ಆಗಿಲ್ಲ. ಆ್ಯಂಡ್ ಬೀದರ ಜನರಿಗೆ ಮತ್ತೊಂದು ಸರಿ ಏರ್ ಶೋ ನೋಡುವ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಜನಪದ ಸಂಗೀತ, ಹಾಡುಗಳು, ಜಾತ್ರೆಗಳು ಮತ್ತು ಉತ್ಸವಗಳು ಸಮಾಜದಲ್ಲಿ ಭಾವೈಕ್ಯತೆಯನ್ನು ಸಾರುತ್ತವೆ. ಜನಪದ ಉಳಿಸಿದರೆ ಮುಂದಿನ ಪೀಳಿಗೆಗೆ ಅದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ BS ಬಿರಾದರ್ ತಿಳಿಸಿದರು. ಕರ್ನಾಟಕ ಜಾನಪದ ಪರಿಷತ್ತು, ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ನವದಕೇರಿ, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಹಯೋಗದಲ್ಲಿ ನವದಕೇರಿಯ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಜರುಗಿದ ಬೀದರ್ ಜಿಲ್ಲಾ ಜಾನಪದ ಉತ್ಸವ ಹಾಗೂ ನಮ್ಮೂರ ನವದಕೇರಿ ಜಾನಪದ ಜಾತ್ರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜನಪದ ಎಂಬುದು ಮಾನವನ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿ ತುಂಬಿಕೊಂಡ ಸತ್ಯ ಆಚಾರ ವಿಚಾರವಾಗಿದೆ. ಜನಪದ ಇಲ್ಲದ ಮನುಷ್ಯನ ಆಚರಣೆಗಳು, ವಿಚಾರಗಳು ಅಪೂರ್ಣ. ಜನಪದ ಆಹಾರ ವಿಹಾರಗಳು ವ್ಯಕ್ತಿಯನ್ನ ಸಂಸ್ಕಾರಯುತ ಬದುಕಿನೆಡೆಗೆ ಕೊಂಡೊಯ್ಯುತ್ತವೆ. ಇಂದಿನ ಬಹುತೇಕ ದುರ್ಘಟನೆಗಳಿಗೆ ಆಧುನಿಕ ಸಂಸ್ಕೃತಿಯೇ ಕಾರಣವಾಗುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಜನಪದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಅವುಗಳನ್ನು ತಿಳಿಸುವ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಮಾಡುತ್ತಿರುವ ಕಾರ್ಯ ಸ್ಮರಣೀಯ ಎಂದರು. ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಮಾತನಾಡಿ, ಹಲವು ದಶಕಗಳಿಂದ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರುತ್ತಿರುವುದು ಭಾವೈಕ್ಯತೆಗೆ ಇನ್ನೊಂದು ಸಾಕ್ಷಿಯಾಗಿದೆ. ಇಲ್ಲಿ ಎಲ್ಲ ಧರ್ಮೀಯರು ಪಾಲ್ಗೊಂಡು ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಕಾರ್ಯ. ಮಂದಿರದ ಏಳಿಗೆಗೆ ಸಹಾಯ ಹಸ್ತ ಚಾಚಲಾಗುವುದು ಎಂದರು. ವೇದಿಕೆ ಮೇಲೆ ಸಂತ ಶ್ರೀಗಳು, ಪೂಜ್ಯ ಹವಮಲ್ಲಿನಾಥ ಮಹಾರಾಜರು ಸೇರಿದಂತೆ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು. ನಗರಸಭೆ ಸದಸ್ಯ ಪ್ರಶಾಂತ್ ದೊಡ್ಡಿ, ಉದ್ಯಮಿ ಅಶೋಕ್ ಹೆಬ್ಬಾಳೆ, ಹಿಂದೂ ಧರ್ಮ ಚಿಂತಕ ಈಶ್ವರ್ ಸಿಂಗ್ ಠಾಕೂರ್ ಹಾಜರಿದ್ದರು.
ಗಮನ ಸೆಳೆದ ಜೀವನ್ ಸಾಬ್ ಬಿನ್ನಾಳ್ ಜನಪದ ಗಾಯನ ಅಂತಾರಾಷ್ಟ್ರೀಯ ಕಲಾವಿದ ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರ ಜನಪದ ಗಾಯನ ಸಭಿಕರ ಗಮನ ಸೆಳೆಯಿತು. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ವಚನ, ಜಾನಪದ, ಲಂಬಾಣಿ ಹಾಡುಗಳನ್ನು ಹಾಡುತ್ತಾ ಮನರಂಜಿಸಿದ್ದರು. ಪ್ರೇಕ್ಷಕರು ಜೀವನ್ ಸಾಬ್ ಅವರ ಜಾನಪದ ಝೇಂಕಾರಕ್ಕೆ ತಲೆದೂಗಿದ್ದರು. ವಿವಿಧ ತಂಡಗಳಿಂದ ಜನಪದ ನೃತ್ಯ, ಬಸವರಾಜ್ ಕಟ್ಟಿಮನಿ, ದಾನೇಶ್ವರಿ ಮೇಲಿನಮಠ, ಆಶಾಬಾಯಿ ರಾಥೋಡ್, ಶೇಷಪ್ಪ ಚಿಟ್ಟ, ಪವನ್ ನಾಟೇಕರ್, ಸಂತೋಷ್ ಡೊಳ್ಳು ಕುಣಿತ ಆಕರ್ಷಿತವಾಗಿತ್ತು. ಇದೇ ವೇಳೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಾದ ಶುಕ್ಲತೀರ್ಥ ಸೇವಾ ಸಮಿತಿ ಅಧ್ಯಕ್ಷ ಸಂತೋಷ್ ಕಾಮಣ್ಣ, ಪ್ರಧಾನ ಕಾರ್ಯದರ್ಶಿ ಸಾಯಿನಾಥ್ ಮಡಿವಾಳ್, ಉಪಾಧ್ಯಕ್ಷ ಬಸವರಾಜ್ ಬಿರಾದರ್, ರವಿ ಕಣಜಿ, ಸಾಯಿನಾಥ್ ಕಣಜಿ, ರಾಜ್ಕುಮಾರ್ ಮಾಳಗೆ, ಅಶೋಕ್ ಬರಿತಾಬಾದ್, ರಾಜ್ಕುಮಾರ್ ಜಮದರ್, ರಾಜ್ಕುಮಾರ್ ಡೊಂಗರ್ಗಿ, ಅನಿಲ್ ಕುಮಾರ್ ರಾಜ್ಗೀರ, ಸಂಗಮೇಶ್ ಬಿಕ್ಲೆ, ಭಕ್ತರಾಜ್ ಪಾಟೀಲ್, ಮಡಿವಾಳಯ್ಯ ಸ್ವಾಮಿ, ರಾಜ್ಕುಮಾರ್ ಗುನ್ನಳ್ಳಿ ಉಪಸ್ಥಿತರಿದ್ದರು. ಎಸ್ಪಿ ಕುಚ್ಬಾಳ್ ನಿರೂಪಿಸಿದ್ದರು. ಓಂಕಾರ್ ಬಜಾರೆ ಸ್ವಾಗತಿಸಿದ್ದರು. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಪ್ರಾಸ್ತಾವಿಕ ಮಾತನಾಡಿದ್ದರು. ಸಂತೋಷ್ ಕಾಮಣ್ಣ ವಂದಿಸಿದ್ದರು. ಧನ್ಯವಾದ. ಬರ್ರಿಮ್ಮ. ಬೀದರ್ ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ನಾವದಗಿರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಜಿಲ್ಲಾ ಜನಪದ ಉತ್ಸವ ಹಾಗೂ ನಮ್ಮೂರು ನಾವದಗಿರಿ ಜನಪದ ಜಾತ್ರೆ ಕಾರ್ಯಕ್ರಮ ನಾಟಕರಾಗಿ ನಮ್ಮ ನೆಚ್ಚಿನ ಕುಲಪತಿಗಳು ಬೀದರ್ ವಿಶ್ವವಿದ್ಯಾಲಯ ಬೀದರ್ ಅವರಿಗೆ ಆಗಮಿಸಿದ್ದಾರೆ. ಅವರು ತಮ್ಮ ಉದ್ಘಾಟನಾ ಸ್ಥಾನವನ್ನು ವಹಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಸನ್ಮಾನ್ಯ ಶ್ರೀ MD ಗೌಸ್ ನಗರಸಭೆ ಅಧ್ಯಕ್ಷರು, ಪ್ರಶ್ನೆ ಅಧ್ಯಕ್ಷರಾಗಿರುವಂಥ ಓಂ ಪ್ರಕಾಶ್ ಬಜಾರೆ ಅವರು ಗೌರವಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಶಂಕರ್ಲಿಂಗ್ ಮಹಾರಾಜರಿಗೆ. ಪರಮಪೂಜ್ಯ ಸ್ವಾಮೀಜಿ ಅವರಿಗೆ ನಮ್ಮ ಸಮಿತಿ ಸದಸ್ಯರಾಗಿರುವಂಥ ಅಶೋಕ್ ಅವರು ಬಂದು ಗೌರವಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಅಪ್ಪಾಜಿ ರಾಜ್ಕುಮಾರ್ ಡೊಂಗರ್ಗಿ ಅವರು ನಾನು ನಮ್ಮ ಸಮಿತಿ ಪರವಾಗಿ ಆತ್ಮೀಯವಾದ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ಗುಣವಂತ್ ಬಿರಾದರ್ ಅವರು ಬಂದು ಗೌರವಿಸಬೇಕಂತ ಹೇಳಿ ಬಡಾವಣೆಯ ನಗರಸಭೆ ಸದಸ್ಯರಾಗಿರುವಂಥ ಪ್ರಶಾಂತ್ ದೊಡ್ಡಿ ಅವರಿಗೆ ಕೂಡ ಆತ್ಮೀಯವಾದ ಹಾರ್ದಿಕ, ಈಶ್ವರ್ ಸಿಂಗ್ ಠಾಕೂರ್ ಸರ್ ಅವರಿಗೆ ಕೂಡ ಆತ್ಮೀಯವಾದ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ನಮ್ಮ ರಾಜು ಜಮಾದಾರ್ ಅವರು ಬಂದು ಗೌರವಿಸಬೇಕಂತ ಹೇಳಿ ಮುಖ್ಯ ಅತಿಥಿಗಳ ರೂಪದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂಥ ನಮ್ಮ ನಾಡಿನ ಹೆಸರಾಂತ ನಮ್ಮವರೇ ಆದ ಧನರಾಜ್ ಹಂಗರ್ಗಿ ಅಣ್ಣವ್ರಿಗೆ ಕೂಡ ಆತ್ಮೀಯವಾದ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ನಮ್ಮೊಂದಿಗೆ ನಮ್ಮ ಅದೇ ರೀತಿ ಯುವ ನೇತಾರರಾಗಿರುವಂಥ ಅನಂತ ಧನ್ಯವಾದಗಳು. ಬಸವೇಶ್ವರ್ ಎಂಟರ್ಪ್ರೈಸಸ್ನ ನಮ್ಮೊಂದಿಗೆ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ BS ಬಿರಾದರ್ ಅವರು,
ತಮ್ಮ ಉದ್ಘಾಟನೆಯ ನುಡಿಗಳನ್ನು ನುಡಿಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಸಾಹೇಬ್ರೆ, ಕರ್ನಾಟಕ ಜಾನಪದ ಪರಿಷತ್ತು ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಹಳ್ಳಿಗಳಲ್ಲಿ ನಾವು ಆಚರಣೆ ಮಾಡಬೇಕು ಅಂತ ತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಜಾನಪದ ಜಾತ್ರೆ ಏನಿದೆಯಲ್ಲ, ಜನರ ಅವರ ಒಳಗಡೆಯಿಂದ ಏನು ಒಂದು ಹಾಡುಗಳು ಬರ್ತವೆ, ಒಂದು ಯಾವುದೇ ಒಂದು ಶಬ್ದ ಬರಲಿ ಅವರ ಮನದಾಳದಿಂದ ಏನಪ್ಪ ಅಂದ್ರೆ ಆ ಮಾತುಗಳನ್ನು ಏನಪ್ಪ ಅಂದ್ರೆ ಬರ್ತವೆ. ಜಾನಪದ ಗೀತೆಗಳನ್ನು ನಾವು ಕೇಳಕ್ಕೆ ಕೂತಾಗ ಯಾವುದೇ ಥರದ ನಮಗೆ ಒಂದು ಬೋರ್ ಆಗೋದಿಲ್ಲ, ಇನ್ನೂ ಕೇಳಬೇಕನ್ನಿಸುತ್ತೆ. ಜಾನಪದ ನೃತ್ಯ ನೋಡಬೇಕನ್ನಿಸುತ್ತೆ. ಈಗ ಜೋಗುಳದ ಹಾಡಾಗಿರ್ಬೋದು, ಈಗ ಬೀಸುವ ಹಾಡಾಗಿರ್ಬೋದು, ತೊಟ್ಟಿಲ ಹಾಡಾಗಿರ್ಬೋದು, ಇಲ್ಲ ಸುಗ್ಗಿ ಹಾಡುಗಳಾಗಿರ್ಬೋದು, ಅವು ಎಷ್ಟು ಕೇಳಕ್ಕೆ ಮೃದುವಾಗಿ ಮತ್ತು ಅದು ನಮಗೆ ಮನಸ್ಸಿಗೆ ಆನಂದ ತರ್ತದೆ ಅಂದರೆ ಅದು ಹೇಳಕ್ಕೆ ಶಬ್ದಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಅದು ತುಂಬ ಕಷ್ಟ ಅಂತ ತಂದು ಭಾವಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಗ್ರಾಮದವರು ಹಮ್ಮಿಕೊಂಡಿದ್ದಾರೆ. ಇದು ನಾನು ಭಾಷಣ ಮಾಡತಕ್ಕಂಥ ಒಂದು ಇದು ಕಾರ್ಯಕ್ರಮ ಅಲ್ಲ. ತಾವು ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಅನೇಕ ಇವತ್ತು ಜಾನಪದ ಸಂಗೀತಗಾರರು, ಜಾನಪದ ನೃತ್ಯಗಳಿವೆ, ಅನೇಕರು ಏನಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಕಲೆಯನ್ನು ಇವತ್ತು ಪ್ರದರ್ಶಿಸ್ತಾರೆ. ಆ ಒಂದು ಕಾರಣಕ್ಕಾಗಿ ತಾವು ಇವತ್ತು ಏನಪ್ಪ ಅಂದರೆ ಇವತ್ತು ಭಾಗವಹಿಸಿದ್ದೀರಿ. ಬಂಧುಗಳೇ, ತಮಗೆಲ್ಲ ತಿಳಿದ ಹಾಗೆ ಇಂದು ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕ ಬೀದರ್ ಜೊತೆಗೆ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿ ಟ್ರಸ್ಟ್ ನಾವದಗಿರಿ ಬೀದರ್ ಇವರ ಸಹಯೋಗದಲ್ಲಿ ಈ ಒಂದು ಪುಣ್ಯ ಮಂದಿರದಲ್ಲಿ ಇಂದು ಶ್ರಾವಣ ಸಮಾರಂಭ, ಈ ಒಂದು ಕಾರ್ಯಕ್ರಮದ ಸಮಾರಂಭ ಕಾರ್ಯಕ್ರಮ ಜೊತೆಗೆ ಕುಂಭ ಕಳಸ ಮೆರವಣಿಗೆ, ಜಿಲ್ಲಾ ಜಾನಪದ ಉತ್ಸವ ಹಾಗೂ ನಮ್ಮೂರು ನವದಗಿರಿ ಜನಪದ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ 108 ವೈರಾಗ್ಯ ಶಿಖಾಮಣಿ ಅವಧೂತಗಿರಿ ಪೀಠಾಧಿಪತಿಗಳಾಗಿರುವಂಥ ದತ್ತಗಿರಿ ಮಹಾರಾಜರ ಆಶ್ರಮದ ಬರ್ದಿಪುರ್ ಪೂಜ್ಯರಿಗೆ ನಮ್ಮ ಸೇವಾ ಸಮಿತಿ ಪರವಾಗಿ ಹಾಗೂ ನಮ್ಮ ಜಾನಪದ ಪರಿಷತ್ ಪರವಾಗಿ ಆತ್ಮೀಯವಾದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕೇಶವ ಕಾರ್ಯ ಸಂವರ್ಧನಾ ಸಮಿತಿಯು ಹಿಂದೂ ಜೀವನ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದು, ನಾಳೆ ಈ ತಿಂಗಳ 23ರಂದು ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ದೇಶದಲ್ಲಿ ಹಿಂದೂ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡುವ ಮೂಲಕ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿದ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಉಪಾಧ್ಯಕ್ಷ ನಾಗೇಶ್ ಚಿನ್ನಾರೆಡ್ಡಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಕೇಶವ ಕಾರ್ಯ ಸಂವರ್ಧನಾ ಸಮಿತಿಯು 12 ಕಡೆಗಳಲ್ಲಿ ಸಂಸ್ಕಾರ ವಂಚಿತ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವ ಕಾರ್ಯ ಮಾಡುತ್ತಲಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಇದು ಸಮಾಜದಲ್ಲಿ ಉತ್ತಮ ಪರಿವರ್ತನೆ ತರುವ ಕಾರ್ಯ ಮಾಡುತ್ತಿದೆ. ದೇಶಭಕ್ತಿಯ ಭಾವ ಎಲ್ಲಿರಲಿ ಒಡಮೂಡಿ ದೇಶ ಮೊದಲು ಎಂಬ ಭಾವ ಜಾಗೃತವಾಗಿಸಲು ಪ್ರಯತ್ನ ನಡೆಯುತ್ತಿದೆ ಎಂದರು. 23ರಂದು ಸಾಯಂಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಸಹ ಪ್ರಚಾರ ಪ್ರಮುಖರಾದ ಪ್ರದೀಪ್ ಜಿ ಜೋಶಿ ಅವರು ಮಾತನಾಡಿರುವರು. ಮುಖ್ಯ ಅತಿಥಿಗಳಾಗಿ ಆಗಮಿಸುವ ಖ್ಯಾತ ಸಂಗೀತಗಾರ್ತಿ ರೇಖಾ ಅಪ್ಪರಾವ್ ಸೌದಿ ಅವರು ಮಾತೃಶಕ್ತಿಯ ಜಾಗೃತಿ ಬಗ್ಗೆ ಮಾತನಾಡುವರು. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವ್ಯಾಪಾರಸ್ಥರು, ಬುದ್ಧಿಜೀವಿಗಳು, ವಕೀಲರು, ಇಂಜಿನಿಯರ್ಗಳು ಪಾಲ್ಗೊಳ್ಳುವವರಿದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ 1500ಕ್ಕೂ ಅಧಿಕ ಜನರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂದು ತಿಳಿಸಿದ್ದರು. ಆಧ್ಯಾತ್ಮಿಕವಾಗಿ ಭಾರತವನ್ನು ಕಟ್ಟಬೇಕೆಂಬುದು ಅಹಿಲ್ಯಾಬಾಯಿ ಅವರ ಸಂದೇಶವಾಗಿತ್ತು. ಮಹಿಳೆ ಅಬಲೆಯಲ್ಲ, ಆಕೆ ಸಬಲೆ ಎಂಬುದನ್ನು ಸ್ವತಃ ಅಹಿಲ್ಯಾಬಾಯಿ ಹೋಳ್ಕರ್ ಅವರೇ ದೊಡ್ಡ ಉದಾಹರಣೆ. ಸ್ವತಃ ವಿಧವೆಯಾದರೂ ಮಾನವರ ಬೆಂಬಲ ಪಡೆದುಕೊಂಡು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದರು. ಎಲ್ಲೆಲ್ಲೇ ರಾಜ್ಯಗಳನ್ನು ಗೆದ್ದಿದ್ದರೋ ಅಲ್ಲಿ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡಿ ಸನಾತನ ಸಂಸ್ಕೃತಿ ಜೀವಂತವಾಗಿಡಲು ಕಾರಣೀಭೂತರಾಗಿದ್ದರು. ಸೌರಾಷ್ಟ್ರ ಸೋಮನಾಥ ಆದಿಯಾಗಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಅನೇಕ ಜ್ಯೋತಿರ್ಲಿಂಗಗಳನ್ನು ನಿರ್ಮಾಣ ಮಾಡುವಲ್ಲಿ ಇವರು ಎತ್ತಿದ ಕೈ.
ದಕ್ಷಿಣ ಕಾಶಿ ಎಂದೇ ಬಿಂಬಿತವಾದ ನಮ್ಮ ಮೈಲಾರ್ ಮಲ್ಲಣ್ಣನ ದೇವಸ್ಥಾನದ ಜೋಡಿ ಕಂಬಗಳನ್ನು ಅಹಿಲ್ಯಬಾಯಿ ಅವರು ನಿರ್ಮಿಸಿದ್ದರು ಎಂದು ನಾಗೇಶ್ ರೆಡ್ಡಿ ಹೇಳಿದ್ದರು. ಸಮಿತಿಯ ಜಿಲ್ಲಾ ಅಧ್ಯಕ್ಷ ಮಾರುತಿ ಪಂಚಬಾಯಿ ಅವರು ಮಾತನಾಡಿ, ಅಹಿಲ್ಯಬಾಯಿ ತನಗಾಗಿ ದೇಶ ಆಳಿಲ್ಲ, ಬದಲಿಗೆ ಜನರಿಗಾಗಿ ದೇಶ ಸೇವೆ ಮಾಡಿದ್ದಾರೆ. ತನ್ನ ಸಾಕು ಮಗ ಒಮ್ಮೆ ವ್ಯಭಿಚಾರಕ್ಕಾಗಿ ಕೈ ಹಾಕಿದ್ದಾಗ ಆನೆಗಾಲಿಗೆ ಕಟ್ಟಿ ಶಿಕ್ಷೆ ನೀಡಿ ಕೊಲ್ಲಿಸಿದ ಧೀರ ಮಹಿಳೆ ಅವರು. ಅವರ ಜಯಂತಿ ಆಚರಿಸುತ್ತಿರುವುದು ನಮ್ಮೆಲ್ಲ ಸನಾತನಿಗಳ ಸೌಭಾಗ್ಯ ಎಂದು ತಿಳಿಸಿದ್ದರು. ಸಮಿತಿಯ ಖಜಾಂಚಿ ಹನುಮಂತರಾವ್ ಪಾಟೀಲ್ ಮಾತನಾಡಿ, ಮಹಾರಾಷ್ಟ್ರದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಮಲ್ಲಾರಿರಾವ್ ಅವರ ಸೊಸೆಯಾದ ಅವರು ಮಾವನ ಪ್ರೇರಣೆ ಪಡೆದು ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದ್ದರು. ಅವರ 300ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕೆಂದು ಹೇಳಿದ್ದರು. ಕಾರ್ಯದರ್ಶಿ ಕೃಷ್ಣರೆಡ್ಡಿ ಮಾತನಾಡಿದ್ದರು. ಸಮಿತಿಯ ಸದಸ್ಯ ಪೀರಪ್ಪ ಯರ್ನಳ್ಳಿ, ಶಿವಶರಣಪ್ಪ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಮೈಲಾರ ಮಲ್ಲಣ್ಣನ ದೇವಸ್ಥಾನವನ್ನು, 12 ಕಂಬಗಳ ದೇವಸ್ಥಾನವನ್ನು ಇವರು ಕಟ್ಟಿಸಿದ್ರು ಅನ್ನುವಂತಹ ವಿಚಾರಗಳನ್ನು ಅಲ್ಲಿನ ಪೂಜಾರಿಗಳು ಸಮಾಜದ ಮುಂದೆ ಹೇಳ್ತಾ ಇದ್ದಾರೆ. ಅಂದರೆ ಬೀದರಿಗೂ ಕೂಡ ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ಸಾಧನೆ ನಮ್ಮ ಕಣ್ಮುಂದೆ ಬೀದರ್ನಲ್ಲೂ ಉದಾಹರಣೆಗೆ ಸಿಗುತ್ತದೆ. ಈ ಥರದ ಶ್ರೇಷ್ಠ ಜೀವನವನ್ನು ನಡೆಸಿರ್ತಕ್ಕಂಥ ರಾಜಮಾತೆ ಮಹಿಳೆಯರು ಸಬಲೆಯರಾಗಿ ಕೇವಲ ಗೃಹಸ್ಥ ಜೀವನವನ್ನು ನಿಭಾಯಿಸುವುದು ಅಷ್ಟೇ ಅಲ್ಲ, ರಾಷ್ಟ್ರ ಜೀವನಕ್ಕೂ ಶಕ್ತಿಯಾಗಿ ನಿಲ್ಲಬಲ್ಲರು. ಈಗಿರುವಂತಹ ಮಹಿಳೆಯರಿಗೆ ನಾವು ಕೂಡ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ, ದೇಶದ ಹಿತದ ಚಿಂತನೆಯೊಳಗಡೆ ಪಾಲ್ಗೊಳ್ತಾ, ಭದ್ರ ಭಾರತವನ್ನು ಕಟ್ಟುವುದಕ್ಕೋಸ್ಕರ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದಿದೆ. ನಾವು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಮಹಿಳೆಯರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತಹ ಸಂದೇಶ ರಾಜಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ತ್ರಿಶತಾಬ್ದಿಯ ಸಂದರ್ಭದಲ್ಲಿ ಸಮಾಜಕ್ಕೆ ಈ ಸಂದೇಶ ತಲುಪಿಸಬೇಕು. ಸಮಾಜದಲ್ಲಿ ಮಹಿಳಾ ಶಕ್ತಿ ಜಾಗೃತ ಆಗಬೇಕು. ಅದನ್ನು ಕಂಡಂಥ ಪುರುಷ ಶಕ್ತಿಯೂ ಕೂಡ ಅವರಿಂದ ಪ್ರೇರಣೆಯನ್ನು ಪಡೆದು ಏಕಾತ್ಮ ಭಾರತದ ನಿರ್ಮಾಣಕ್ಕೆ ನಾವು ಕಟಿಬದ್ಧರಾಗುವ ಸಂಕಲ್ಪವನ್ನು ಸಮಾಜದಲ್ಲಿ ಮೂಡಿಸಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ವ್ಯವಸ್ಥೆಯ ಭಾಗವಾಗಿ ಎಲ್ಲವೂ ಸಿದ್ಧವಾಗಿದೆ. ರಂಗಮಂದಿರದಲ್ಲಿ ಅನುಮತಿ ಇತ್ಯಾದಿಗಳೆಲ್ಲವೂ ಪಡ್ಕೊಂಡಾಗಿದೆ. ಇನ್ನು ಬರುವ 2 ದಿನಗಳಲ್ಲಿ ನಗರದ ಎಲ್ಲ ಪ್ರತಿಷ್ಠಿತರಿಗೆ ಆಮಂತ್ರಣ ತಲುಪ್ತಾ ಇದೆ. ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ಕೃತಜ್ಞರು ಅನ್ನೋ ಭಾವವನ್ನು ತಳೆದು ಹೋಗುವಂಥವರಿದ್ದಾರೆ. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುವ ಸಲುವಾಗಿ ಕಾರ್ಯಕರ್ತರು ಕಟಿಬದ್ಧರಾಗಿದ್ದಾರೆ. ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ನನ್ನ ವಿನಂತಿ ಇದೆ, ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಸಂದೇಶವಾಗಿರತಕ್ಕಂತಹ ಏಕಾತ್ಮ ಭಾರತದ ನಿರ್ಮಾಣಕ್ಕೆ ಬೇಕಾಗುವಂತಹ ವಿಚಾರಗಳನ್ನು ನಾವು ನಮ್ಮ ಪತ್ರಿಕೆಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಪ್ರಚಾರವನ್ನು ಕೊಟ್ಟು ಎಲ್ಲರಿಗೂ ಕೂಡ ಶ್ರೇಷ್ಠ ಸಂದೇಶವನ್ನು ತಲುಪಿಸುವುದಕ್ಕೋಸ್ಕರ ತಾವೆಲ್ಲರೂ ಸಹಕರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ, ಮಗನಾದಂಥ ರಾಜ್ಕುಮಾರನಿಗೆ ತಂದು ಒಂದು ಆನೆ ಕಾಲಿಗೆ ಕಟ್ಟಿರು, ಇವನ ಕಾಲಿಗೆ ಕಟ್ಟಿ ಆ ಆನೆಗೆ ಶರಿ ಕುಡಿಸಿ ಅದು ಗ್ರೌಂಡ್ದಾಗ ಓಡಾಡಿಸಿದ್ರು. ಅದಕ್ಕೆ ರಾಜಮಾತಾ ಅಲ್ಲಿ ಹೇಳಿದ್ರು, ಏನು ಕೆಟ್ಟ ಕಾರ್ಯ ಮಾಡೋಂಥವನಿಗೆ ಇದೇ ಶಿಕ್ಷಾ. ಈ ರೀತಿ ಸೂಚನಾ ಅವರೆಲ್ಲರಿಗೆ ಸಂದೇಶ ಕೊಟ್ಟರು. ಮುಂದೆ ಯಾರೂ ಇಂಥ ಕಾರ್ಯದಾಗ ತೊಡಗಬಾರ್ದು, ಅವನಿಗೆ ಆ ಸುತ್ತ ಹಾಕಿದ್ರೆ ಪುಟ್ಬಿಡ್ದು ಅವನು ಪ್ರಾಣ ಬಿಟ್ಟ. ಈ ಕಥಾ ಕಳೆದ 75ನೇ ಇಸ್ವಿದು ಇಲ್ಲಿ ನಮ್ಮ ದೇಶದಲ್ಲಿ ಕರಾಳ ಒಂದು ಆದೇಶ ನಡೆದಿತ್ತು, ಎಮರ್ಜೆನ್ಸಿ ಅಂಥ ಕಾಲಕ್ಕೆ ಇಂದಿರಾ ಗಾಂಧಿಯವರು ರಾಜ್ಭಾರ್ ಮಾಡ್ತಾಯಿದ್ದರು. ಅವರ ಪುತ್ರ ಆದಂಥ ಸಂಜಯ್ ಇಂಥ ಕಾರ್ಯದಲ್ಲೇ ಭಾಳ ತೊಡಗಿದ. ಎಲ್ಲರ ಪೇಪರ್ದಾಗ ನೀವು ಆ ಕಾಲಕ್ಕೆ ನೀವು ಓದಿರಬೇಕು, ಎಲ್ಲರಿಗೆ ಗೊತ್ತದ. ಆದರೆ ಇದಕ್ಕೆ ಯಾಕೆ ಹೇಳಿದ್ರು ಅಂದ್ರೆ, ನಮ್ಮಲ್ಲಿ ಒಬ್ಬ ಸಂತ ಪ್ರವಚನ ಹೇಳಕ್ಕೆ ಬಂದಿದ್ದರು ಪಾಂಡುರಂಗ ಮಂದಿರನಲ್ಲಿ. ಶ್ರಾವಣ ಮಾಸ ಇತ್ತದು. ಅಂಥದ್ರಲ್ಲಿ ಆ ಪುರಂದರೆ ಅಂತ ಅವರು ಸಂತರು ಇದು ರಾಜಘೋಷವಾಗಿ ಹೇಳಿದ್ರು, ಏನು ಈಗ ಎಮರ್ಜೆನ್ಸಿ ನಡೆದದ,
ಚಾಯ್ ಬೇಕಾದ್ರೆ ನನಗೆ ಇವತ್ತೇ ಬಂದಿಖಾನೆಯಲ್ಲಿ ಹಾಕಲಿ. ಆದರೆ ಇದು ಸತ್ಯ ಸಂಗತಿ. ಒಬ್ಬ ತಾಯಿ ಹೀಗಿದ್ದಳಾಕಿ ಅಹಿಲ್ಯಾಬಾಯಿ ಹೋಳ್ಕರ್, ಒಬ್ಬ ತಾಯಿ ಹೀಗಳ ಅವು ಏನು ಮಾಡಿದ್ರು ಮಾಫ್. ಇದು ರಾಜ್ಯದು ಇದು ಅಲ್ಲ. ಅದಕ್ಕೆ ಆ ಉದಾಹರಣೆ ಕೊಟ್ಟು ಅವರು ಪುರಂದರೆಯವರು ಅವತ್ತು ಈ ಸಂದೇಶ ಹೇಳಿದ್ದು ನಮ್ಗೆ ಚಂದ ನೆನಪದ. ಅಹಿಲ್ಯಾಬಾಯಿ ಹೋಳ್ಕರ್ದು ಇಂಥ ಒಂದು ಕಠೋರ ಸ್ಥಿತಿಯನ್ನು ಇದು ಆಗಿದ್ದು ಅವ್ರದ್ದೊಂದು ಘಟನೆ. ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪದಾಧಿಕಾರಿಗಳ ಸಭೆ ಕರೆಯಲಾಯಿತು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ತುಂಗಾ ಹಾಗೂ ಬೀದರ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಬಿರಾದರ್ ಚಿಟ್ಟ ಇವರ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಕನ್ನಡ ಪಕ್ಷದ ಶಾಲು ಹಾಕಿ ಪ್ರಮಾಣ ಪತ್ರವನ್ನು ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡರು. ಮಾತನಾಡುತ್ತಾ ಸಂಘಟನೆಯಲ್ಲಿ ವೈಯಕ್ತಿಕವಾಗಿ ಹೋರಾಟ ಮಾಡಬಾರದು, ಜನರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನ ಮಾಡಬೇಕು, ಕನ್ನಡ ನಾಡು ನುಡಿ ಜಲಕ್ಕೆ ಹೋರಾಟ ಮಾಡಬೇಕು, ಜನರ ಸಮಸ್ಯೆಗೆ ಸ್ಪಂದಿಸಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ತುಂಗಾ, ಜಿಲ್ಲಾಧ್ಯಕ್ಷರಾದ ರಮೇಶ್ ಬಿರಾದರ್, ರಾಜ್ಯ ಕಾರ್ಯದರ್ಶಿ ವಿನೋದ್ ಗುಪ್ತಾ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಖಾ, ಜಿಲ್ಲಾ ಉಪಾಧ್ಯಕ್ಷರಾದ ಕುತುಬುದ್ದೀನ್, ಹಿರಿಯರಾದ ಜಯರಾಜ್ ದೊಡ್ಡಿಮನಿ, ಬೀದರ್ ತಾಲೂಕು ಅಧ್ಯಕ್ಷರು ಜ್ಯೋತಿ, ತಾಲೂಕು ಅಧ್ಯಕ್ಷ ಕ್ರಿಸ್ತದಾಸ್ ಚಿಡುಗುಪ್ಪ, ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ, ಚುಡುಗುಪ್ಪ, ವಿದ್ಯಾನಗರ್, ಮಾತನ್ಕೇರಿ ಸೇರಿದಂತೆ 100ಕ್ಕೂ ಹೆಚ್ಚು ಜನರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ನಮಸ್ಕಾರ. ನೀವು ಮಾತಾಡ್ರಿ. ಅವ್ರಿಗೆ ಈಗ ಅವರು ಇದು ಸೇರ್ಪಡೆ ಮಾಡೋದು ಈಗ ಈಗ ಹೆಸರುಗಳು ಈಗ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗೋಕ್ಕೆ ಸುಮಾರು ಮಹಿಳೆಯರು, ಅದೇ ಥರ ಚಿಕ್ಕದಿಂದ ಬಂದಿರುವ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಈ ಸಂಘಟನೆ ತುಂಬ ಬಲವಾಗಬೇಕಂತ ನಮ್ಮ ಕುತುಬುದ್ದೀನವರು, ಅದೇ ಥರ ಬೇರೆ ನಮ್ಮ ಮಹಿಳಾ ಘಟಕದವರು ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ. ಇದಕ್ಕೆ ಇದೇ ಥರ ನಾವು ಮುಂದೆ ಇನ್ನೂ ಸ್ವಲ್ಪ ಜಾಸ್ತಿ ಶಕ್ತಿ ತುಂಬಿ ಮುಂದೆ ಯಾವೇ ಅನ್ಯಾಯ ನಡೀತಾ ಇದೆ ಅದಕ್ಕೆ ನಾವು ಹೋರಾಟ ಮಾಡಬೇಕಂತ ಎಲ್ರಿಗೂ ಕಳಕಳಿಯಿಂದ ಕೇಳಿಕೊಂಡು ನಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಾವೆಲ್ಲ ಸಂಘಟನೆಗೆ ಸೇರೋ ಉದ್ದೇಶ ಏನಂತಂದರೆ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಅನ್ಯಾಯ ಆಗ್ತದ, ಅತ್ಯಾಚಾರ ಆಗ್ತದ, ನೆಲ ಜಲ ಏನೇ ಸರ್ಕಾರದ ಅನುದಾನಗಳನ್ನು ನಮಗೆ ಸಿಗ್ತಿಲ್ಲ ಅಂತಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕು. ಒಂದು ಬಡ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಹಾಗೆ ಮಾತ್ರ ಏನಾದರೂ ಸಂಘಟನೆದು ಒಂದು ಹೆಸರಾಗ್ತದೆ. ಯಾಕಂತಂದ್ರೆ ಬರೀ ನಾವು ಸ್ವಾರ್ಥಕ್ಕೋಸ್ಕರ ಇದು ಮಾಡೋದು ಬೇಡ. ಯಾಕಂತಂದರೆ ಈಗ ಭಾಳಷ್ಟು ಎಲ್ಲ ಕಡೆ ಮಳೆ ಬೆಳೆ ಹಾನಿ ಆಗೋಗ್ಯದ.
ಅದ್ರ ಕಡೆಯಿಂದ ಕೂಡ ತಾವು ಹೋರಾಟ ಮಾಡಬೇಕು. ಮತ್ತು ತಮ್ಮ ಗ್ರಾಮದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಇರಂಗಿಲ್ಲ, ಚರಂಡಿಗಳನ್ನು ತುಂಬಿರ್ತಾವ, ಕೆಲವೊಂದು ಕಡೆಗೆ ನೀರಿನ ಪ್ರಾಬ್ಲಮ್ ಇರ್ತದೆ. ನಿಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ತಾವು ಹೋರಾಟ ಮಾಡಬೇಕು, ಜನರಿಗೆ ಅನುಕೂಲ ಕೂಡ ಮಾಡಿಕೊಡ್ಬೇಕಂತಂದ್ರೆ ತಮಗೆ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೆವು. ಯಾಕಂತಂದ್ರೆ ಇವತ್ತು ನೀವು ಬರೀ ಸಂಘಟನೆದಾಗ ಸೇರೋದು ಬರೀ ಏನೋ ವೈಯಕ್ತಿಕವಾಗಿ ಇದು ಮಾಡೋದಿದ್ರೆ ನೀವು ಮೊದಲೇ ಸೇರಬಾರ್ದು. ಯಾಕಂತಂದರೆ ಕನ್ನಡ ನಾಡು ನುಡಿ ಜಲ ಎಲ್ಲದ ಅದಕ್ಕೆ ಧಕ್ಕೆ ಬಂದಾಗ ತಾವು ಹೋರಾಟ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕಂತಂದು ಇವತ್ತು ತಾವೆಲ್ಲ ಸೇರ್ತಾ ಇದ್ದೀರಿ. ಭಾಳ ಧನ್ಯವಾದಗಳು. ಮತ್ತೇನು ಕುತುಬದಿಂದ ಮೊದಲೇ ನನಗೆ ಹೇಳಿದರು, ಅಣ್ಣ ನಾವು ಕರ್ಕೊಂಡು ಬರ್ತೇವೆ, ನಾವು ಎಲ್ಲರೂ ಸೇರಿ ಏನದ ಅಂತಂದ್ರೆ ಅವ್ರಿಗೆ ತಾಲೂಕಾಧ್ಯಕ್ಷರಿಗೆ ಆಯ್ಕೆ ಮಾಡ್ಯಾರಿ ಅಂತಂದು ನಿಮ್ಮ ಕಡೆಯಿಂದ ಇವತ್ತು ಸಮಯ ಕೊಟ್ಟಿದ್ದೆವು. ಇವತ್ತೇನದ ಮುಂದೆ ಬರೋ ದಿನಗಳಲ್ಲಿ ಕೂಡ ತಮ್ಮ ಸಮಸ್ಯೆಗಳು ಏನಿದ್ರು ಕೂಡ ನಾವು ಬಗೆಹರಿಸ್ತೇವೆ ಅಂತಂದರೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೇವೆ. ಹಾಗೂ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ತಾವೇ ಅಲ್ಲಿ ಏನಾದ್ರು ಜವಾಬ್ದಾರಿ, ಅಲ್ಲಿ ಏನೇನು ನೀರಿಲ್ಲ, ನಾಲಿ ಇಲ್ಲ, ರೋಡ್ ಇಲ್ಲ ಅಂದ್ರೆ ತಾವೇ ಬೀದಿ ಇಳಿಬೇಕು, ತಾವು ಹೋರಾಟ ಮಾಡಬೇಕು. ಅದಕ್ಕೆ ಮುಂದಿನ ಏನಾರು ಇದ್ದರೂ ಕೂಡ ನಮ್ಮ ಕೈಲಿಂದ ಎಷ್ಟೈತೋ ನಾವು ಹೆಲ್ಪ್ ಮಾಡ್ತೇವೆ ಇಲ್ಲಿ ಜಿಲ್ಲಾ ಬಾಡಿಲಿಂದ. ಹಾಗಾಗಿ ನಮ್ಮ ಸಮಸ್ಯೆ ಏನಿದ್ರು ಕೂಡ ಕುದ್ಬದಿನಿಗೆ ಹೇಳ್ರಿ. ಇಲ್ಲಿ ಜಿಲ್ಲಾಧ್ಯಕ್ಷರು ರಮೇಶ್ ಅವರು ಇದ್ದಾರೆ, ಇಲ್ಲಿ ರಾಜ್ಯ ಕಾರ್ಯದರ್ಶಿ ಇದ್ದಾರೆ, ಅಲ್ಲಿ ಮಹಿಳಾ ಘಟಕ ತಾಲೂಕಾಧ್ಯಕ್ಷರಿದ್ದಾರೆ, ಇವರು ತಾಲೂಕಾ ಮಹಿಳಾ ಜಿಲ್ಲಾಧ್ಯಕ್ಷರಿದ್ದಾರೆ, ಇವರು ಜಯರಾಜ್ ದೊಡ್ಡಮನಿ ಅಂತಿದ್ದಾರೆ. ಅದ್ರ ಕಡೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಬಟ್ ಏನದ ಅಂತಂದ್ರೆ ನಾವು ನಾಡ ನುಡಿ ಜಲಗೋಸ್ಕರ ಹೋರಾಟ ಮಾಡಿ ನ್ಯಾಯ ಒದಗಿಸ್ಕೊಡೋದೇ ನಮ್ಮದು ಮುಖ್ಯ ಉದ್ದೇಶ. ಅದ್ರ ಕಡೆಯಿಂದ ಇದು ಸಂಘಟನೆದಾಗ ನಾವು ಸೇರಿದ್ರೆ ಯಾವುದೇ ರೀತಿ ಒಂದು ಫಾಯ್ದೆ ಆಗೋದು ಇದಾಗೋದು ಅವೆಲ್ಲ ಮನಸ್ಸಿನಿಂದ ತೆಗೆದುಬಿಡ್ರಿ. ಏನದ ನಾವು ಹೋರಾಟ ಮಾಡಿ ಜನರಿಗೆ ನ್ಯಾಯ ಒದಗಿಸ್ಕೊಡ್ತೇವೆ ಅಂತಂದರೆ ಈ ಸಂಘಟನೆದಲ್ಲಿ ಸೇರ್ಪಡೆ ಆಗ್ರಿ. ಮತ್ತು ಸಂಘಟನೆ ಉದ್ದೇಶ ಬೇರೆದು ಏನಿಲ್ಲ. ಯಾಕಂತಂದ್ರೆ ಎಲ್ಲಿ ಅನ್ಯಾಯ ಆಯ್ತದ ಅಲ್ಲಿ ನಮ್ಮ ಸಂಘಟನೆ ಇರಬೇಕಾಗುತ್ತಿನ ದಿವಸ. ಕರ್ನಾಟಕ ಜಾನಪದ ಪರಿಷತ್ತು ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ನವದಗಿರಿ, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಹಯೋಗದಲ್ಲಿ ನವದಗಿರಿಯ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಜರುಗಿದ ಬೀದರ್ ಜಿಲ್ಲಾ ಜಾನಪದ ಉತ್ಸವ ಹಾಗೂ ನಮ್ಮೂರ ನವದಗಿರಿ ಜಾನಪದ ಜಾತ್ರೆ ಕಾರ್ಯಕ್ರಮವನ್ನು ನವದಗಿರಿ ಹನುಮಾನ್ ಮಂದಿರದಿಂದ ಶುಕ್ಲತೀರ್ಥ ಮಂದಿರದವರೆಗೆ ಕುಂಭಕಳಶ ಮೆರವಣಿಗೆಯನ್ನು ಅಶೋಕ್ ಕುಮಾರ್ ಹೆಬ್ಬಾಳೆ ಮತ್ತು ವಿಜಯ್ ಕುಮಾರ್ ಸೋನಾರೆ ಅವರು ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಸಾರೋಟದಲ್ಲಿ ದತ್ತಗಿರಿ ಮಹಾರಾಜ್, ಶಂಕರಲಿಂಗ ಮಹಾರಾಜರು, ಸಂತ್ ಅಜೇಂದ್ರನಾಥ್ ಮಹಾರಾಜರು ಸಾರೋಟದಲ್ಲಿ ಇದ್ದರು. ಮಹಿಳೆಯರು ಕುಂಭಕಳಸ, ಪುರವಂತಿಕೆ, ಡೊಳ್ಳು ಕುಣಿತ, ಲಂಬಾಣಿ ನೃತ್ಯ, ಹಲಿಗೆಯ ಮೆರವಣಿಗೆಗೆ ಮೆರುಗು ತಂದುಕೊಟ್ಟವು. Bye.
ಇಲ್ಲಿಯ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘವು 2023-24ನೇ ಸಾಲಿನ ಲಾಭದಲ್ಲಿ ಸದಸ್ಯರಿಗೆ ಶೇಕಡಾ 25% ಪಾಲು ಕೊಡಲಿದೆ. ನಗರದ ದೇವಿ ಕಾಲನಿಯ ದೇವಿ ಮಂದಿರದಲ್ಲಿ ಇರುವ ರೇವಪ್ಪಯ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಸಂಘದ 28ನೇ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷ ರಮೇಶ್ ಮಠಪತಿ ಈ ಘೋಷಣೆ ಮಾಡಿದ್ದರು. ಸಂಘವು 2023-24ನೇ ವರ್ಷದಲ್ಲಿ ರೂಪಾಯಿ 9 ಲಕ್ಷ ಲಾಭ ಗಳಿಸಿದೆ. ನಿರಂತರ ಲಾಭದಲ್ಲಿ ಮುನ್ನಡೆದಿದೆ ಎಂದು ತಿಳಿಸಿದ್ದರು. ರೂಪಾಯಿ 3.1 ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು ರೂಪಾಯಿ 1.62 ಕೋಟಿ ಠೇವಣಿ ಇದೆ ಎಂದರು. ಲಿಂಗಾಯತ ಮಹಾಮಠದ ಪ್ರಭುದೇವರು ಗುರುಪೂಜೆ ನೆರವೇರಿಸಿದ್ದರು. ಸಂಘದ ಉಪಾಧ್ಯಕ್ಷ ಕಾಶಿನಾಥ್ ಸೂರ್ಯವಂಶಿ, ನಿರ್ದೇಶಕರಾದ ಸಿದ್ದಯ್ಯ ಕವಡಿಮಠ್, ಮಲ್ಲಿಕಾರ್ಜುನ್ ಪಾಟೀಲ್, ಚನ್ನಬಸಯ್ಯ ಗಣಾಚಾರಿ, ಬಸವಂತರಾವ್ ಬಿರಾದರ್, ಉದಯಕುಮಾರ್ ಲದ್ದೆ, ಓಂಕಾರ್ ಪಾಟೀಲ್, ಸುನಂದ ಶರೀಕರ್, ಶೀಲಾ ಬಿರಾದರ್, ಶರಣುದ್ಯಾನದ ಶೋಭಕ್ಕ ಉಪಸ್ಥಿತರಿದ್ದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಮೊಳಕೆರೆ ನಿರೂಪಿಸಿದ್ದರು. ನಿರ್ದೇಶಕ ಮಾಣಿಕಪ್ಪ ಗುರ್ನಾಳೆ ವಂದಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.